ರಂಗಭೂಮಿ ಕಲಾವಿದ, ಫೇಮಸ್, ಬಿಗ್ ಬಾಸ್ ಅಲ್ಲೂ ನೋಡಿರ್ತೀರ. ಜೊತೆಗೆ ನಾಟಕದಲ್ಲಿ ಫೇಮಸ್. ಜೊತೆಗೆ ಅವರು ರೀಸೆಂಟ್ ಆಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಹೆಸರುವಾಸಿ ಕೂಡ ಆಗಿದ್ರು. ಯಾವ ವಿಚಾರದಲ್ಲಿ ಅಂತಂದರೆ ಕುಡುಕರ ವಿಚಾರದಲ್ಲಿ. ಹೀಗೆ ಒಂದಿಷ್ಟು ಮೆಸೇಜ್ಗಳನ್ನು ಪಾಸ್ ಮಾಡುವಂಥದ್ದಿತ್ತು. ಬಟ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಹಾಸ್ಯ ನಟ, ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ 59 ವರ್ಷ ನಿಧನರಾಗಿರೋದು. ಹೃದಯಾಘಾತದಿಂದ ಹಾಸ್ಯ ನಟ ರಾಜು ತಾಳಿಕೋಟೆ ಸಾವನ್ನಪ್ಪಿರೋದು. ವೆರಿ ಸ್ಯಾಡ್ ಪಾರ್ಟ್. ನಿನ್ನೆ ಚಿತ್ರೀಕರಣದ ವೇಳೆ ಕುಸಿದು ಬಿದ್ದಿದ್ದಾರಂತೆ ರಾಜು ತಾಳಿಕೋಟೆ. ಉಡುಪಿಯ ಹೆಬ್ರಿ ತಾಲೂಕಿನಲ್ಲಿ ನಡೀತಾ ಇದ್ದಂತಹ ಶೂಟಿಂಗು. ಸೊ ಉಡುಪಿಯ ಮಣಿಪಾಲ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಸೊ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ 5:30 ಸುಮಾರಿಗೆ ನಿಧನರಾಗಿದ್ದಾರೆ ಇವತ್ತು. ಸೊ ಧಾರವಾಡದ ರಂಗಾಯಣ ನಿರ್ದೇಶಕರಾಗಿದ್ದು ಹಾಸ್ಯ ನಟ, ಕಲಿಯುಗದ ಕುಡುಕ ನಾಟಕದ ಖ್ಯಾತಿಯ ರಾಜು ತಾಳಿಕೋಟೆ. ಮನಸಾರೆ, ಪರಮಾತ್ಮ, ಅದ್ಧೂರಿ, ಪಂಚರಂಗಿ, ಮೈನಾ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು ಅವರು. ಸೊ ಮೂಲತಃ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯವರಾಗಿದ್ದಂತಹ ಹಾಸ್ಯ ನಟ. ಸೊ ಅವರಿಗೆ ಯಾಕೆ ಬಂತು ತಾಳಿಕೋಟೆ ಅಂತಂದರೆ ಅವರು ಊರ ಹೆಸರೇ ತಾಳಿಕೋಟೆ. ಹಲವರು ಊರ ಹೆಸರನ್ನು ಮುಂದೆ ಇಟ್ಕೊಂಡ್ಬಿಡ್ತಾರೆ. ಹಾಗಾಗಿ ರಾಜು ಅನ್ನುವಂಥದ್ದು ಅವರ ಹೆಸರು, ತಾಳಿಕೋಟೆ ಅನ್ನುವಂಥದ್ದು ಊರು ವಿಜಯಪುರದ ಹತ್ರ ಬರುತ್ತೆ. ಅವರು ನಿಧನರಾಗಿದ್ದಾರೆ. ಬಹಳ ಫೇಮಸ್ ಆಗಿದ್ದು ಅವರು ಧ್ವನಿಯ ಮೂಲಕವಾಗಿ, ಅದು ಕೂಡ ಕಲಿಯುಗದ ಕುಡುಕ ಅಂತ ಹೇಳಿ. ಅದನ್ನು ಒಂದು ಸಲ ಕೇಳಿಸ್ಕೊಂಬಿಟ್ರೆ ಹೊಟ್ಟೆ ಹುಣ್ಣು ಆಗೋ ರೀತಿಯಲ್ಲಿ ನಗ್ತೀರ. ಬಟ್ ಈ ಭಾಗದ ಜನರಿಗೆ ಅದು ಅರ್ಥ ಆಗುತ್ತಾ ಆಗಲ್ವಾ ಭಾಷೆಗಳು ಅನ್ನುವಂಥದ್ದು ನೋಡಬೇಕು. ಅರ್ಥ ಆಗೋದಾದರೆ ಹೊಟ್ಟೆ ಹುಣ್ಣು ಆಗೋ ರೀತಿಯಲ್ಲಿ ನಗ್ತೀರ. ಸೊ ಈ ವ್ಯಕ್ತಿ ಇವತ್ತು ನಿಧನರಾಗಿದ್ದಾರೆ. ಬಹಳ ದುಃಖದ ಸಂಗತಿ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ಕಲಾವಿದನನ್ನು ಕಳ್ಕೊಂಡು ಬಡವಾಗಿದೆ. ಸೊ ಪರಮಾತ್ಮ ಚಿತ್ರದ ದೃಶ್ಯ ಅದು. ಅವರ ಆ ಭಾಷೆ, ಆ ನಟನೆ ಉತ್ತರ ಕರ್ನಾಟಕದ ಸೊಗಡು ಭಾಷೆಯಲ್ಲಿ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಆಮೇಲೆ ರೇರ್ ಆಗಿ ನಿಮಗೆ ಕೆಲವರಿಗೆ ಸಿಗುವಂತಹ ಕಂಠ ಏನು ಧ್ವನಿ ಇದೆ, ಅದು ಕೆಲವರಿಗೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ರಾಜು ತಾಳಿಕೋಟೆ ಅವರಿಗೆ ಅದು ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ವರವಾಗಿತ್ತು.